ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರಕ್ಷಕರು ಅಂತಂದರೆ ಜನಸಾಮಾನ್ಯರ ರಕ್ಷಣೆಯನ್ನು ಮಾಡ್ತಕ್ಕಂಥವ್ರು ಅಂತ. ಆದರೆ ಆರಕ್ಷಕರೇ ರೌಡಿಗಳಾಗ್ಬಿಟ್ರೆ ನೋಡಿ, ಬೆಂಗಳೂರಿನಲ್ಲೊಬ್ಬ ರೌಡಿ PSI ಭೈರಪ್ಪ ಅಂತ ಪತ್ನಿ ಮತ್ತು ಮಾವನ ಮೇಲೆ ಮಚ್ಚು ಬೀಸಿರ್ತಕ್ಕಂಥ ವ್ಯಕ್ತಿ. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರ್ಕೂಡ್ದು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಇಸ್ಕೋ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತಿಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರ ಬ್ಯಾಚ್ಮೇಟೆ ಎಲ್ಲರೂ ಅಲ್ಲಿದ್ದವರು, ಯಾಕೆಂದರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತೊಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಲೇ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೇನೆ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವ ಪರಿಚಯ ಆಗಿತ್ತು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಹೌದು ಸರ್, ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ಹಾಗಾಗಿ ಸರ್ ಅದೇ ನನ್ನ ಹೊಡೆದ್ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದು ರೋಡಕ್ಕೆ ಕಳಿಸ್ಬಿಟ್ರು. ಬಾಳ್ಸಲ್ಲ, ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ಆವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ ನಮಗೆ ಬರೋಲ್ಲ, ಬ್ಯಾಡ್ರಳ್ಳಿಗೆ ಬರೋಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ಬರು ಅವರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡಿಕೊಂಡ್ರು ಸರ್. ಅದಾದಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ್ದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನು ಕೇಳಿದ್ದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನೂ ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ಬರು ಒಪ್ಕೊತಾನೆ ಇಲ್ಲ, ನಾನು ಏನು ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರು ಸರಿ ಸಾಟಿಯಲ್ಲ, ನೀನು ಅಷ್ಟು ನನಗೆ ಹೊಡೆದಿರೋ ಅಲ್ಲಿ ನಿಲ್ಸಿದ ಮೇಲೆ. ನಮ್ಮ ತಂದೆಗ ವಯಸ್ಸಾದವ್ರಿಗೂ ನೀನು ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರದ ದುರುಪಯೋಗ ಸಿಕ್ಕಾಬಿಟ್ಟೆ. ಏನೂ ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊತೀರಾ, ನಾನು ಪೋಸ್ಟಲ್ಲಿದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನಗೆ 5 ನಿಮಿಷದ ಕೆಲಸ. ತುಂಬ ಈ ಥರ ಎಲ್ಲ ಯಾವಾಗಲೂ ಟಾರ್ಚರ್ ಮಾಡ್ತಾನೆ ಇದ್ರು ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಮತ್ತೆ ಮದುವೆ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ಏನೆಲ್ಲ ಕೊಟ್ಟಿದ್ರು ಮೇಡಮ್ ಮದುವೆ ಟೈಮಲ್ಲಿ? ಸರ್ ಮದುವೆ ಟೈಮಲ್ಲಿ ಅವ್ರು ಬಂದು ಕೇಳಿದಾಗ ಏನು ಇಸ್ಕೊಳ್ಳಿಲ್ಲ ಸರ್. ಏನಂದರೆ ಏನೂ ಬೇಡ, ನನಗೆ ಹೆಣ್ಣು ಕೊಡಿ ಸಾಕು, ನಂಗೆ ಬೇರೆ ಏನು ಬೇಡ. ಅದಕ್ಕೆ ನಮ್ಮ ತಂದೆ ತಾಯಿ ಮದುವೆ ಮಾಡಿಕೊಟ್ರು ಜೋರಾಗೆ. ಅವರು ಕೈಲಾದಷ್ಟು ಒಡವೆ ಇದು ಎಲ್ಲ ಕೊಡಿಸಿದ್ರು. ಅದನ್ನು ಎಲ್ಲ ಅವರು ಏನೂ ಇದು ಮಾಡಲಿಲ್ಲ ಸರ್. ಮಾಡಿಕೊಂಡ್ರು ನೀಟಾಗೆ. ಮಾಡ್ಕೊಂಡು ಆದಮೇಲೆ ಅವ್ರ ತಾಯಿ ಅವರು ಎಲ್ಲ ಸಿಕ್ಕಾಪಟ್ಟೆ ಏನೂ ತರಲಿಲ್ಲ, ಏನೂ ಕೊಡಲಿಲ್ಲ. ನಾವು ಕೇಳದೆ ಹೋದ್ರು ನೀವು ಕೊಡಬೇಕಿತ್ತು, ನೀವು ಯಾಕೆ ಕೊಡಲಿಲ್ಲ ಅಂತಲೇ ಕ್ವೆಶ್ಚನ್ ಮಾಡಿ ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಎಷ್ಟು ಕೇಳ್ತೀರಾ ಮೇಡಮ್? 50 ಲಕ್ಷ ದುಡ್ಡು ಸೈಟ್ ಎಲ್ಲ ಕೇಳಿದ್ರು ಅಂತಾರೆ. ಹೌದು ಸರ್, ಅವ್ರದ್ದು ಸಸ್ಪೆನ್ಷನ್ ಆಗೋಗಿತ್ತು ಲಾಸ್ಟು. ಓಕೆ, ಇದು ಪತ್ನಿ ಮಾಡ್ತಾ ಇರ್ತಕ್ಕಂತಹ ಆರೋಪಗಳು. ಇದು ನನ್ನ ಪ್ರಕಾರ ವರದಕ್ಷಿಣೆ ಕಿರುಕುಳ ಅಂತಲೇ ಸೆಕ್ಷನ್ಸ್ಗಳನ್ನ ಹಾಕಬೇಕಾಗತ್ತೆ. ಬಟ್ ಅವ್ರು ಮಾಡೋ ಆರೋಪ ಈ PSIನ ಕಾಪಾಡುವ ಕೆಲಸಗಳು ನಡೀತಾ ಇದೆ ಅಂತನ್ಬಿಟ್ಟು. ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಆ ಡಿಪಾರ್ಟ್ಮೆಂಟಲ್ಲಿ, ಗೊತ್ತಿಲ್ಲ. 5 ವರ್ಷದ ಹಿಂದೆ ವಿವಾಹವಾಗಿದ್ದರು ಈ PSI ಭೈರಪ್ಪ, ಅರೇಂಜ್ಡ್ ಮ್ಯಾರೇಜು. ಆದರೆ ದಿನನಿತ್ಯ ಕುಡಿದು ಬಂದು ಪತ್ನಿ ಜೊತೆ ಗಲಾಟೆಯನ್ನು ಮಾಡ್ತಾ ಇದ್ರಂತೆ. 50 ಲಕ್ಷ ಹಣ ತಂದು ಕೊಡುವಂತೆ ಕಿರುಕುಳವನ್ನು ಕೊಡ್ತಾ ಇದ್ರಂತೆ. ಅವ್ರ ಪತ್ನಿನೇ ಮಾಡಿರೋ ಆರೋಪಗಳು. ರೌಡಿಗಳ ಮೂಲಕ ಜೀವ ಬೆದರಿಕೆಯನ್ನು ಹಾಕಿಸಿದ್ರು ಅಂತಕ್ಕಂಥ ಆರೋಪ ಕೂಡ ಇದೆ. ಬುದ್ಧಿ ಹೇಳೋದಕ್ಕೆ ಬಂದಿದ್ದ ಮಾವನ ಮೇಲೆ ಕೂಡ ಹಲ್ಲೆಯ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನ್ಯಾಯಕ್ಕಾಗಿ ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ ಅವ್ರ ಪತ್ನಿ.
ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಪತ್ನಿಗೆ ಕಿರುಕುಳ ಅಂತಂದಾಗ ಸಹಜವಾಗಿ ಪೊಲೀಸರು ಕ್ರಮ ತಗೋಬೇಕು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಭೈರಪ್ಪ ಅವರ ಪತ್ನಿ ಮಾಡ್ತಿರೋ ಆರೋಪದ ಪ್ರಕಾರ PSIನನ್ನು ರಕ್ಷಿಸುವ ಕೆಲಸ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇದೆಯಾ ಅಂತನ್ಬಿಟ್ಟು, ಈಗ ಸರಿಯಾಗಿ ಸೆಕ್ಷನ್ಸ್ ಹಾಕಿ FIR ಆಗಿದೆಯಾ ಹೇಗೆ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಭೈರಪ್ಪ ಅವರ ಪತ್ನಿ ಆರೋಪವನ್ನು ಮಾಡ್ತಾ ಇರೋಂಥದ್ದು ನಿರಂತರವಾಗಿ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಅವ್ರಿಗೆ ಬೇರೆ ಮಹಿಳೆಯರ ಜೊತೆಯಲ್ಲಿ ಸಂಪರ್ಕ ಇದೆ. ಆ ಸಂಪರ್ಕವನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪದೇ ಪದೇ ಈ ರೀತಿಯಲ್ಲಿ ಹಲ್ಲೆಯನ್ನು ಮಾಡುವಂಥದ್ದು, ಮತ್ತು ಈ ಹಿಂದೆ ಸಸ್ಪೆನ್ಷನ್ ಆದಾಗ ಲೋಕಾಯುಕ್ತ ಟ್ರಾಪ್ ಆಗಿ ಸಸ್ಪೆನ್ಷನ್ ಆಗಿರುತ್ತೆ ಮತ್ತು DA ಇಲಾಖಾ ತನಿಖೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದರಿಂದ ಬಚಾವಾಗಲಿಕ್ಕೆ ಸರಿಸುಮಾರು 50 ಲಕ್ಷ ಹಣ ಬೇಕಿತ್ತು. ಹಣಕ್ಕಾಗಿ ಬೇಡಿಕೆಯನ್ನು ನಿರಂತರವಾಗಿ ಇಡ್ತಿದ್ರು, ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು. ಅಂದರೆ ಪದೇ ಪದೇ ಮನೆಗೆ ಬಂದು ಹಲ್ಲೆಯನ್ನು ಮಾಡುವಂಥದ್ದು, ಜೊತೆಗೆ ಹಣಕ್ಕಾಗಿ ಬೇಡಿಕೆಯನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ಮಾಡ್ತಾ ಇದ್ರು. ಕೂಡ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟರು ಕೂಡ, ಅಂದರೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಭೈರಪ್ಪ ಕೆಲಸವನ್ನು ಮಾಡಿದ್ರು. ಅವರ ಬ್ಯಾಚ್ಮೆಂಟ್ಗಳೇ ಅಲ್ಲಿ ಕೆಲಸವನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನಾನು ಪದೇ ಪದೇ ಪೊಲೀಸ್ ಠಾಣೆಗೆ ಹೋದರೂ ಕೂಡ NCR ಅನ್ನು ಮಾಡುವಂಥದ್ದು, ಅಥವಾ ಅವರು ನನ್ನ ಕಂಪ್ಲೇಂಟ್ ಏನಿತ್ತು ಅದನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ FIR ಅನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ ಅಂತೇಳಿ ಆರೋಪನ ಮಾಡಿರುವಂಥದ್ದು. ಯಾಕೆಂದರೆ ಕಳೆದ 1 ತಿಂಗಳಿಂದ ಕೂಡ ಈಕೆ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾಳೆ. ತನ್ನ ವಿರುದ್ಧ ಆಗ್ತಾ ಇರುವಂಥ ಅನ್ಯಾಯ ಏನಿತ್ತು, ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಕೆಲಸಗಳಾಗಿಲ್ಲ. ಜೊತೆಗೆ ನ್ಯಾಯ ದೊರಕಿಸುವಂಥದ್ದು ಅಥವಾ FIR ಮಾಡುವಂಥದ್ದು ಅಥವಾ ಅವರನ್ನು ಕರ್ದಿ ಬುದ್ಧಿಯೋಧ ಹೇಳುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಆಕ್ರೋಶಗೊಂಡಂಥ ಈಗ ಭೈರಪ್ಪ ಅವರ ಪತ್ನಿ ಈಗ DG ಅವರ ಕಚೇರಿಗೆ ಬಂದಿರುವಂಥದ್ದು. ಅಲ್ಲಿ ದೂರನ್ನು ಕೊಟ್ಟು ತನ್ನ ಗಂಡನ ವಿರುದ್ಧ ಕ್ರಮ ಆಗಬೇಕು, ಅಂದರೆ ವರದಕ್ಷಿಣೆ ಕಿರುಕುಳ ಇರ್ಬೋದು ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲ್ಲೆಯನ್ನು ಮಾಡುವಂಥದ್ದು, ಜೊತೆಗೆ ಆಕೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆಯನ್ನು ಮಾಡ್ತಾ ಇದ್ರು ಅನ್ನೋ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾದ ವಿಡಿಯೋ ತುಣುಕುಗಳೇನಿತ್ತು ಅದನ್ನು ಕೂಡ DG ಅವರಿಗೆ ಕೊಟ್ಟು ಅದನ್ನು ಕಂಪ್ಲೇಂಟನ್ನು ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಈಗ ಕಮಿಷನರ್ಗೆ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಷ್ಟು ಸುಲಭಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೂ ಬರಲ್ಲ, ಕ್ರಮ ತಗೋಬೇಕು. ನಿಜವಾಗಿ ಆತ ಈ ಥರ ಕಿರುಕುಳ ಕೊಟ್ಟಿದ್ರೆ ಕ್ರಮ ತಗೋತಾರೆ.